ಈಗ ಖರ್ಗೆ ಸಾಹೇಬ್ರು ನಾವ್ಯಾಕೆ ಬೈಲಪ್ಪ ಹಿರಿಯ ರಾಜಕಾರಣಿಗಳ ಗೌರವ ಕೊಡ್ತೀವಿ ನಾವು. ಹಂಗೆಲ್ಲ ಸ್ವಲ್ಪ ಕೆಳಮಟ್ಟದ ಒಂದು ಮಾತು ಅವ್ರಿಗೆ ಹೇಳೋದಿಲ್ಲ. ಯಾಕಂದ್ರೆ ಅವರೊಬ್ಬ ರೆಸ್ಪೆಕ್ಟೆಡ್ ನಮ್ಮ ರಾಜ್ಯದ ಒಬ್ಬ ನಾಯಕರು. ಹಂಗೆ ಮೋದಿಯವರು ದೇಶದ ಒಬ್ಬ ನಾಯಕ. ಎಲ್ಲರಿಗೂ ಗೌರವ ಕೊಡಬೇಕು, ಎಲ್ಲ ರೆಸ್ಪೆಕ್ಟ್ ಕೊಡಬೇಕು. ನಮ್ಮ ವಯಸ್ಸು ನೋಡಿ ನಾವು ಮಾತಾಡ್ಬೇಕಟ್ಟೆ. ಮೋದಿಯವರಿಗೆ ನಾವು ಯಾಕೆ ಮೋದಿಯವ್ರನ್ನ ಇಟ್ಟು ಹೀನಾಯವಾಗಿ ಟೀಕೆ ಮಾಡಬಾರ್ದು ಅಂದರೆ ಯಾರೇ ಆಗಲಿ. ಒಂದು ಮನೆ 3 ಬಾಗಿಲಾಗ್ಯಾವ ಬಿಜೆಪಿ ಅಂತ. 3 ಬಾಗಿಲ ನೋಡ್ರಿ, 3 ಬಾಗಿಲು ಅವ್ರ ಎಷ್ಟು ಬಾಗಿಲದವ್ರು. ಸಿದ್ದರಾಮಯ್ಯದೊಂದು ಬಾಗಿಲು, DK ಶಿವಕುಮಾರ್ದೊಂದು ಬಾಗಿಲು, ಪ್ರಿಯಾಂಕಾ ಖರ್ಗೆದೊಂದು ಬಾಗಿಲು, ರಾಜಣ್ಣ ಒಂದು ಬಾಗಿಲು, G ಪರಮೇಶ್ವರದೊಂದು ಬಾಗಿಲು, ಇಲ್ಲಿ ಬಿಜಾಪುರ MP ಪಾಟೀಲ್ದೊಂದು ಬಾಗಿಲು. ಬಾಗಲೇ ಗಾಡಿನೇ ಇಲ್ಲ, ಎಲ್ಲ ಬಾಗಲೇ. ಪ್ರಿಯಾಂಕ್ ಅವ್ರದ್ದು ಏನು ಬಾಗಿಲು ತೆಗೆದ್ರು ಸರ್ ಈಗ ಅವ್ರೇನು ಬಾಗಿಲು ತೆಗೆದ್ರು ಅಂತ? ಅವ್ರದ್ದು ಒಂದು ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂದ್ರಲ್ಲ, ಅದು ಒಂದು ಬಾಗಿಲ ಓಪನ್ ಆಯಿತು. ಈಗ ಖರ್ಗೆ ಅವ್ರು ಇದು ಯಾರು ಪ್ರಿಯಾಂಕ್ ಖರ್ಗೆ ಹೇಳಿದ್ರು ನಾ ಮುಖ್ಯಮಂತ್ರಿ ಆಯ್ತು. ಅಲ್ಲಿಂದ MP ಪಾಟೀಲ್ ಹೇಳಿದ್ರು ನಾ ಮುಖ್ಯಮಂತ್ರಿ ಆಯ್ತು. ಪರಮೇಶ್ವರ್ ಹೇಳಿದ್ರು ಯಾಕೆ ದಲಿತರಾಗಿ ಬರುತ್ತೆ, ಅವ್ರದ್ದು ಒಂದು ಬಾಗಿಲು ತೆಗಿತು. ಸಿದ್ದರಾಮಯ್ಯ ಅವ್ರದ್ದಾಯ್ತು. ಸತೀಶ್ ಜಾರಕಿಹೊಳಿ ಅವರು ಅವ್ರದ್ದೊಂದು ಬಾಗಿಲ. ನಮ್ಮ 3 ಬಾಗಿಲ, ಅವ್ರು 5 ಬಾಗಿಲ. PM ಕ್ಯಾಂಡಿಡೇಟ್ ಅಂತ ಹೇಳಿ ಇಂಡಿಯಾ ಒಕ್ಕೂಟದವರು ಖರ್ಗೆ ಅವರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ನೋಡ್ರಿ, ಅವ್ರಿಗೆ ಏನು ಅವ್ರ ಪಕ್ಷಕ್ಕೆ ಬಿಟ್ಟಿರ್ತೀವಿ ನಾವು. ಖರ್ಗೆ ಅವ್ರ ಬಗ್ಗೆ ಯಾಕೆ ನಾವ್ಯಾಕೆ ಕೆಟ್ಟ ಮಾತಾಡೋಣ? ಒಳ್ಳೆಯದಾಗಲಿ. ಅವಾಗ ಅದು ಕಾಂಗ್ರೆಸ್ನ ಒಂದು ಸುವರ್ಣ ಯುಗ ಇದ್ದಾಗ ಮಾಡಬೇಕಾಗಿತ್ತು. ಒಳ್ಳೆ ಕಾಲಿದ್ದ ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ. ಈಗ ಬರೋದೇ ಇಲ್ಲ, ಗ್ಯಾರಂಟಿ ಇದ್ದು ಮಾಡ್ಲಕತ್ತಾರ. ಅವ್ನು ಸುಮ್ಮನೆ ದಲಿತರಲ್ಲಿ ತಪ್ಪು ಕಲ್ಪನೆ ಮಾಡ್ಲಕತ್ತಾರ. ನಿಮ್ಗೆ ಅಷ್ಟು ಇದು ಇತ್ತಂದ್ರೆ ಕರ್ನಾಟಕ ಮುಖ್ಯಮಂತ್ರಿ ಯಾಕೆ ಮಾಡಲಿಲ್ಲರಪ್ಪ? ಯಾರ್ಯಾರು ಮಾಡಿದ್ರಿ, ಖರ್ಗೆ ಸಾಹೇಬ್ರನ್ನ ಯಾಕೆ ಮಾಡಲಿಲ್ಲ? ನೀವು ಮಾಡಬೇಕಾಗಿತ್ತು, ಅವಕಾಶ ಇತ್ತಲ್ಲ ಅವ್ರಿಗೆ. ಅವಾಗಂತರೂ ಯಾರು ಈ ಚೀಟಿ ದಿಲ್ಲಿ ಚೀಟಿ ಏನು ಬರ್ತೈತೆ ಅವ್ರು ಮುಖ್ಯಮಂತ್ರಿ ಆಗ್ತಿದ್ರು ಕಾಂಗ್ರೆಸ್ನಾಗ. ಅವಾಗ ಖರ್ಗೆ ಸಾಹೇಬ್ರಿಗೆ ಏನು ಕಡಿಮೆ ಇತ್ತು, ಎಲ್ಲ ಅರ್ಹತೆ ಇದ್ದು ಅವ್ರಾಗ ಯಾಕೆ ಮಾಡಲಿ? ಈಗ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾಕೆ ಮಾಡಿರಪ್ಪ ಅಂದ್ರೆ ಅವ್ರಿಗೆ 100ಕ್ಕೆ 100 ಆತ್ಮವಿಶ್ವಾಸ ಐತಿ. ಭಾರತದಲ್ಲಿ 2024 ಮತ್ತು ನರೇಂದ್ರ ಮೋದಿಯವರು ಬರೋರು. ಸುಮ್ಮನೆ ಪಾಪ ದಲಿತರಿಗೆ ತಪ್ಪು ಹಾದಿ ಹೇಳಿಲ್ಲ. ದಲಿತರಿಗೆ ಮಾಡೋದಷ್ಟು ನಮ್ಮ BJP ಕೆಲಸ ಯಾರೂ ಮಾಡಿಲ್ಲ. ಅಂಬೇಡ್ಕರ್ ಅವರ 5 ಪಂಚತೀರ್ಥಗಳು ಮಾಡಿದವರೇ ನರೇಂದ್ರ ಮೋದಿಯವರು. ಇವತ್ತು ಕಾಶ್ಮೀರ್ನಾಗ ದಲಿತರಿಗೆ ಮೀಸಲಾತಿ ಇರಲಿಲ್ಲ 373 ಪ್ರಕಾರ. ಇವತ್ತು ಕಾಶ್ಮೀರದ ಗ್ರಾಮ ಪಂಚಾಯತಿಯಿಂದ MLA MP ದಲಿತರಾಗಲಿಕ್ಕೆ ಅವಕಾಶ ಮಾಡಿದ್ರೆ ನರೇಂದ್ರ ಮೋದಿಯವರು. ದಲಿತರಿಗೆ BJPನಿಂದ ಏನು ಪ್ರಮೋಷನ್ದಲ್ಲಿ ಕೊಟ್ಟಿವಿ. ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಎಲ್ಲ SC ST ಮೀಸಲಾತಿ ಪ್ರಮಾಣ ಹೆಚ್ಚು ಮಾಡಿದ್ರು. ನಾವು ದಲಿತರಿಗೆ ಏನೇನೇ ಮಾಡೀವಿ? ಭಾರತ ರತ್ನ ಕೊಟ್ಟವ್ರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಕೊಟ್ಟರು ಯಾರು? ಅದು ನಮ್ಮ ಸಪೋರ್ಟ್ ಇದ್ದಂಥ ವಾಜಪೇಯಿ ಅವರು, ಅದ್ವಾನಿಯವರು ಮಂತ್ರಿಗಳಿದ್ದಂಥ ಸರ್ಕಾರವೇ.